ನೀವು ನೋಡ್ತಾ ಇದ್ದೀರಾ ನ್ಯೂಸ್ ಫಸ್ಟ್. ನಾನು ಪ್ರತೀಕ್ಷಾ. ಪ್ರತಿದಿನ ನಮ್ಮ ಜೀವನದಲ್ಲಿ ನಮಗಿರುವಂತಹ ಕೆಲಸದ ಒತ್ತಡ, ನಮ್ಮ ಲೈಫ್ ಸ್ಟೈಲ್ ಹಾಗೂ ನಾವು ಸೇವಿಸುವಂತಹ ಆಹಾರ ನಮ್ಮ ದೇಹದ ಆರೋಗ್ಯದ ಮೇಲೆ ಸಾಕಷ್ಟು ಪರಿಣಾಮವನ್ನ ಬೀರುತ್ತೆ. ಅದೆಲ್ಲದರ ಪರಿಣಾಮ ನಾವು ಹಲವು ಆರೋಗ್ಯ ಸಮಸ್ಯೆಗಳಿಗೆ ತುತ್ತಾಗ್ತೀವಿ. ಅಂತಹ ಆರೋಗ್ಯ ಸಮಸ್ಯೆಗಳಿಗೆ ಉತ್ತರ ಹುಡುಕುವ ಕಾರ್ಯಕ್ರಮವೇ ಹೆಲ್ತ್ ಸೆಂಟರ್. ವೀಕ್ಷಕರೇ, ಮಕ್ಕಳಂದ್ರೆ ಯಾರಿಗಿಷ್ಟ ಇರಲ್ಲ ಹೇಳಿ. ಆದ್ರೆ ಹಲವು ದಂಪತಿಗಳಿಗೆ ಹಲವು ಕಾರಣಗಳಿಂದ ಮಕ್ಕಳಾಗದೇ ಇರುತ್ತೆ. ಸೊ ಅಂತವರು ಇತ್ತೀಚಿನ ದಿನಗಳಲ್ಲಿ IVF ಟ್ರೀಟ್ಮೆಂಟ್ ಮೊರೆ ಹೋಗ್ತಿದ್ದಾರೆ. ಹಾಗಾದ್ರೆ IVF ಟ್ರೀಟ್ಮೆಂಟ್ ಅಂದ್ರೆ ಏನು, IVF ಟ್ರೀಟ್ಮೆಂಟ್ ಅನ್ನ ಯಾರೆಲ್ಲ ತೆಗೆದುಕೊಳ್ಳಬಹುದು, ಇದೆಲ್ಲದರ ಬಗ್ಗೆ ಮಾತನಾಡೋದಕ್ಕೆ ಇವತ್ತು ನಮ್ಮ ಜೊತೆ ಇದ್ದಾರೆ ಅಸಿಸ್ಟೆಂಟ್ ಮೆಡಿಕಲ್ ಡೈರೆಕ್ಟರ್ ಹಾಗೂ ಫರ್ಟಿಲಿಟಿ ಕನ್ಸಲ್ಟೆಂಟ್ ಆಗಿರುವಂತಹ ಡಾಕ್ಟರ್ ಚೈತ್ರ SK ಅವರು. ಬನ್ನಿ ಅವರನ್ನ ಕಾರ್ಯಕ್ರಮಕ್ಕೆ ವೆಲ್ಕಮ್ ಮಾಡ್ತಾ ಕಾರ್ಯಕ್ರಮ ಶುರು ಮಾಡೋಣ. ಡಾಕ್ಟರ್, ವೆಲ್ಕಮ್ ಟು ದಿ ಶೋ. ನಾನು ಆಗ್ಲೇ ಹೇಳಿದಾಗೆ ಎಲ್ರಿಗೂ ಕೂಡ ಮಕ್ಕಳಂದ್ರೆ ತುಂಬಾ ಇಷ್ಟ ಇರುತ್ತೆ. ಆದ್ರೆ ಹಲವು ದಂಪತಿಗಳಿಗೆ ಹಲವು ಕಾರಣಗಳಿಂದ ಮಕ್ಕಳಾಗದೇ ಇರುತ್ತೆ. ಅಂತವರು ಇತ್ತೀಚಿನ ದಿನಗಳಲ್ಲಿ IVF ಟ್ರೀಟ್ಮೆಂಟ್ ತಗೊಳ್ತಿದ್ದಾರೆ. ಮೊದಲಿಗೆ ಈ IVF ಟ್ರೀಟ್ಮೆಂಟ್ ಅಂದ್ರೆ ಏನು? ಸೊ IVF ಟ್ರೀಟ್ಮೆಂಟ್ ಅಂದ್ರೆ ಇನ್ ವಿಟ್ರೋ ಫರ್ಟಿಲೈಸೇಷನ್, ಅದು ಕಾಮನ್ ಮ್ಯಾನ್ ಲ್ಯಾಂಗ್ವೇಜ್ ಅಲ್ಲಿ ಟೆಸ್ಟ್ ಟ್ಯೂಬ್ ಬೇಬಿ ಅಂತ ಕರಿತೀವಿ. ಸೊ ಯಾರಿಗೆ IVF ಟ್ರೀಟ್ಮೆಂಟ್ ಬೇಕಾಗುತ್ತೆ ಅಂತಂದ್ರೆ, ಸೊ ಮದುವೆ ಆಗಿ ಸುಮಾರು ವರ್ಷ ಆಗಿರುತ್ತೆ, ಅವ್ರು ಆಲ್ರೆಡಿ ಈ ಸಣ್ಣ ಪುಟ್ಟ ಟ್ರೀಟ್ಮೆಂಟ್, ಓವ್ಯುಲೇಷನ್ ಇಂಡಕ್ಷನ್ ಇರ್ಬೋದು, IUI ಟ್ರೀಟ್ಮೆಂಟ್ ತೊಗೊಂಡ್ಬಿಟ್ಟಿರ್ತಾರೆ. ಸೊ ಅದಾದಮೇಲೆ ಅಡ್ವಾನ್ಸ್ಡ್ ಟ್ರೀಟ್ಮೆಂಟ್ ಆಗಿ IVF ಮೊರೆ ಹೋಗಬೇಕಾಗುತ್ತೆ. ಸೊ ಅದು ಬಿಟ್ಟು ಸ್ಪೆಸಿಫಿಕ್ ಆಗಿ ಕೆಲವು ಇಂಡಿಕೇಶನ್ಸ್ ಇರುತ್ತೆ. ಕೆಲವು ದಂಪತಿಗಳಿಗೆ ಡೈರೆಕ್ಟ್ ಆಗಿ ಅದು ಫಸ್ಟ್ ಅಟೆಂಪ್ಟಲ್ಲೇ IVF ಬೇಕಾಗುತ್ತೆ. ಸೊ ಹೆಂಗಸರಿಗೆ ಬಂದು ಮೊಟ್ಟೆಗಳು ತುಂಬ ಕ್ಷೀಣಿಸ್ಬಿಟ್ಟಿದ್ರೆ, ಅಂದರೆ AMH ಕೌಂಟ್ ಕಡಿಮೆ ಆಗಿ ಮೊಟ್ಟೆಗಳ ಪ್ರಮಾಣ ಕಡಿಮೆ ಆಗಿದ್ರೆ, ಅಥವಾ ಫೆಲೋಪಿಯನ್ ಟ್ಯೂಬ್ಸ್, ಏನು ಟ್ಯೂಬ್ಸ್ ಅಂತ ಹೇಳ್ತೀವಿ, ಅದು ಎರಡು ಕಡೆನೂ ಬ್ಲಾಕ್ ಆಗಿಬಿಟ್ಟು, ಅಥವಾ ಪ್ರೀವಿಯಸ್ ಓಪನ್ ಸರ್ಜರೀಸ್ ಟ್ಯೂಬ್ಸ್ ಎಲ್ಲ ಹಾಳಾಗೋಗಿದೆ, ಒಳಗಡೆ ಎಲ್ಲ ಗರ್ಭಕೋಶದೊಳಗಡೆ ಎಲ್ಲ ಅಂಟ್ಕೊಂಡು ಬಿಟ್ಟಿರೋದು, ಎಂಡೋಮೆಟ್ರಿಯೋಸಿಸ್ ಅಂತ ಕರಿತೀವಿ, ಅಥವಾ PCOD ಇರೋರು ಸುಮಾರು ಟ್ರೀಟ್ಮೆಂಟ್ ಎಲ್ಲ ಆದಮೇಲೆ ಫೇಲ್ಯೂರ್ ಆಗಿದ್ರೆ, ಸೊ ಇದು ಕೆಲವು ಇಂಡಿಕೇಶನ್ಸ್ ಹೆಂಗಸರಲ್ಲಿ IVF ಟ್ರೀಟ್ಮೆಂಟ್ ಬೇಕಾಗೋದು. ಇನ್ನು ಗಂಡಸರಲ್ಲಿ ಬಂದರೆ ಸ್ಪರ್ಮ್ ಕೌಂಟಲ್ಲಿ ಕೊರತೆ ಇರೋದು. ಸೊ ಸ್ಪರ್ಮ್ ಕೌಂಟ್ ತುಂಬ ಕಡಿಮೆ ಇರೋದು ಅಥವಾ ನಿಲ್ಲಿರೋದು, ಏನು ಒಂದೊಂದ್ಸತಿ ಸ್ಪರ್ಮ್ಸ್ನ ನಾವು ಸರ್ಜಿಕಲಿ ರಿಟ್ರೀವ್ ಮಾಡಿ ಡೈರೆಕ್ಟಾಗಿ ಟೆಸ್ಟಿಸಿಂದ ತೆಗೆದಿರ್ತೀವಿ. ಸೊ ಮೊಟಿಲಿಟಿ ಇಶ್ಯೂಸ್ ಇರೋರು, ಸೊ ಇಂಥವ್ರಿಗೆ IUIನಲ್ಲೆಲ್ಲ ಫೇಲ್ಯೂರ್ ಆಗಿ ಅಥವಾ ಕೆಲವ್ರುಗಳಿಗೆ ಡೈರೆಕ್ಟಾಗಿ IVF ಟ್ರೀಟ್ಮೆಂಟ್ ಬೇಕಾಗುತ್ತೆ. ಎಸ್ ಡಾಕ್ಟರ್, ಇವಾಗ ನೀವೇ ಹೇಳಿದಾಗೆ ಪುರುಷರಲ್ಲಿ ಸ್ಪರ್ಮ್ ಕೌಂಟ್ಸ್ ಕಡಿಮೆ ಇದ್ರೆ IVF ಟ್ರೀಟ್ಮೆಂಟ್ ಬೇಕಾಗುತ್ತೆ. ಇಫ್ ಇನ್ ಕೇಸ್ ಪುರುಷರಲ್ಲಿ ಸ್ಪರ್ಮ್ ಕೌಂಟ್ 0 ಇದ್ರೆ ಅವಾಗ ಏನು ಮಾಡಬೇಕು? ಸೊ 0 ಅಂತಂದ್ರೆ ಫಸ್ಟ್ ಆಫ್ ಆಲ್ ಒಂದೇ ಒಂದು ಸೀಮೆನ್ ಅನಾಲಿಸಿಸ್ ಮೇಲೆ ನಾವು ಡಿಸಿಷನ್ಸ್ ತಗೊಳ್ಳೋದಿಲ್ಲ. ಸಪೋಸ್ 2 ಸೀಮೆನ್ ಅನಾಲಿಸಿಸ್ ಅಲ್ಲಿ ಆಲ್ಮೋಸ್ಟ್ 1.5 ಮಂತ್ ಗ್ಯಾಪಲ್ಲಿ ಮಾಡಿದಾಗ ಸ್ಪರ್ಮ್ ಕೌಂಟ್ಸ್ 0 ಅಂತಾನೆ ಬಂದರೆ ನಾವು IVF ಟ್ರೀಟ್ಮೆಂಟ್ ಬೇಕಾಗುತ್ತೆ. ಸೊ ಇದರಲ್ಲಿ ಸ್ಪರ್ಮ್ಸ್ನ ಹೇಗೆ ತೆಗಿತೀವಿ ಅಂತಂದರೆ, ಯೂಶಲಿ ಆ ಗಂಡಸಿಂದು ಹಾರ್ಮೋನ್ ಪ್ರೊಫೈಲ್ ಮಾಡಿ ಟೆಸ್ಟಿಸ್ದು ಸೈಜ್ ಎಲ್ಲ ನೋಡಿದಾಗ ಒಂದು ಅಂದಾಜು ಸಿಗುತ್ತೆ, ಇವ್ರಿಗೆ ಸ್ಪರ್ಮ್ಸ್ ರಿಟ್ರೀವ್ ಮಾಡ್ಬೋದಾ ಸರ್ಜಿಕಲಿ ಅಂತ. ಸೊ ಯಾರು ಸೂಟಬಲ್ ಇರ್ತಾರೋ ಅಂಥವ್ರಿಗೆ ಟೆಸಾ ಪ್ರೊಸೀಜರ್ಸ್ ಅಂತ ಇದೆ. ಅಂದರೆ ಟೆಸ್ಟಿಕ್ಯುಲರ್ ಆಸ್ಪಿರೇಷನ್ ಇರ್ಬೋದು, ಅಥವಾ ಎಪಿಡಿಡೈಮಿಸಿಂದ ಡೈರೆಕ್ಟಾಗಿ ಸ್ಪರ್ಮ್ಸ್ನ ನಾವು ಆಚೆ ತೆಗಿಬೋದು. ಸೊ ಅಬ್ಸ್ಟ್ರಕ್ಷನ್ ಅಂದರೆ ಬ್ಲಾಕೇಜ್ ಇದ್ದವ್ರಿಗೆ ಅಥವಾ ತುಂಬ ಸಣ್ಣ ಪ್ರಮಾಣದಲ್ಲಿ ಪ್ರೊಡಕ್ಷನ್ ಆಗ್ತಿರೋರಿಗೆ ಈ ಟೆಸಾನಲ್ಲಿ ಸ್ಪರ್ಮ್ಸ್ ಕೂಡ ಚೆನ್ನಾಗಿ ಸಿಗುತ್ತೆ. ಸೊ ಈ ಸ್ಪರ್ಮ್ಸ್ನ ಹಿಡ್ಕೊಂಡು ICSI ಟ್ರೀಟ್ಮೆಂಟ್ ಅಂದರೆ ಇಂಟ್ರಾಸೈಟೋಪ್ಲಾಸ್ಮಿಕ್ ಸ್ಪರ್ಮ್ ಇಂಜೆಕ್ಷನ್ ಅಂತ. ಸೊ ಅದರಲ್ಲಿ ಡೈರೆಕ್ಟಾಗಿ ಎಗ್ಸ್ನ ಆಚೆ ತೆಗೆದು ಈ ಸರ್ಜಿಕಲಿ ರಿಟ್ರೀವ್ಡ್ ಸ್ಪರ್ಮ್ಸ್ನ ಇಂಜೆಕ್ಟ್ ಮಾಡಿದಾಗ ಹಲವಾರು ದಂಪತಿಗಳಿಗೆ ಈ ಟ್ರೀಟ್ಮೆಂಟಲ್ಲಿ ಮಕ್ಕಳಾಗಿದೆ. ಇನ್ನು ಈ IVF ಟ್ರೀಟ್ಮೆಂಟ್ ಪ್ರೊಸೀಜರ್ಸ್ ಯಾವ ರೀತಿ ಆಗಿರುತ್ತೆ, ಎಷ್ಟು ದಿನದ ಪ್ರೊಸೀಜರ್ಸ್ ಇದು, ಹೇಗೆ ನಡೆಯುತ್ತೆ ಟ್ರೀಟ್ಮೆಂಟ್? ಸೊ IVF ಟ್ರೀಟ್ಮೆಂಟ್ ಅಂದರೆ ಜನರಲಿ 1 ತಿಂಗಳಿಂದ 3 ತಿಂಗಳು ಹಿಡಿಸ್ಬೋದು. ಸೊ ಇದು ಪೇಷಂಟ್ ಪ್ಯಾರಾಮೀಟರ್ಸ್ ಮೇಲೆ ಡಿಪೆಂಡ್ ಆಗಿರುತ್ತೆ. ಫಸ್ಟ್ 15 ಡೇಸಲ್ಲಿ ಹಾರ್ಮೋನ್ ಇಂಜೆಕ್ಷನ್ಸ್ ಕೊಟ್ಟು ಸ್ಕ್ಯಾನ್ಸ್ ಮಾಡ್ತಾ ಬ್ಲಡ್ ಟೆಸ್ಟಲ್ಲಿ ಮಾನಿಟರ್ ಮಾಡಿಕೊಂಡು ನಾವು ಎಗ್ಸ್ನ ಡೆವಲಪ್ ಮಾಡಿಸ್ತೀವಿ. ಸೊ ಯಾವಾಗ ಎಗ್ಸ್ ರೆಡಿ ಆಗುತ್ತೋ ಆ ಹೆಂಗ್ಸ್ಗೆ ಅನೆಸ್ಥೀಷಿಯಾ ಕೊಟ್ಬಿಟ್ಟು ಥ್ರೂ ವೆಜೈನ ಆ ಎಗ್ಸ್ನ ರಿಟ್ರೀವ್ ಮಾಡ್ಕೊತೀವಿ ಅಂಡರ್ ಅನೆಸ್ಥೀಷಿಯಾ ಸ್ಕ್ಯಾನ್ ಗೈಡೆನ್ಸಲ್ಲಿ. ಸೊ ಈ ಪ್ರೊಸೆಸ್ ಆಲ್ಮೋಸ್ಟ್ 15 ಡೇಸ್ ಆಗುತ್ತೆ. ಸೊ ಈ ಎಗ್ಸ್ ಏನು ಕಲೆಕ್ಟ್ ಮಾಡಿರ್ತೀವಿ ಸ್ಪರ್ಮ್ಸ್ ಜೊತೆ ಕೂಡಿಸ್ಬಿಟ್ಟು ಭ್ರೂಣಗಳಾಗುತ್ತೆ. ಸೊ ಈ ಭ್ರೂಣಗಳನ್ನೇ ಎಂಬ್ರಿಯೋಸ್ ಅಂತ ಕರೆಯೋದು. ಅದು 3 ಡೇಸಿಂದ 5 ಡೇಸ್ವರೆಗೂ ಲ್ಯಾಬಲ್ಲಿ ಗ್ರೋ ಮಾಡ್ತೀವಿ. ಸೊ ಅದಾದಮೇಲೆ ಆ ಹೆಂಗಸಿನ ಇದು ಸಿಚುಯೇಷನ್ ನೋಡ್ತೀವಿ. ಅವರ ಗರ್ಭಕೋಶದೊಳಗಡೆ ಎಂಡೋಮೆಟ್ರಿಯಲ್ ಥಿಕ್ನೆಸ್ ಹೇಗೆ ಬಂದಿದೆ, ಅವ್ರದ್ದು ಈಸ್ಟ್ರೋಜನ್ ಪ್ರೊಜೆಸ್ಟ್ರಾನ್ ವ್ಯಾಲ್ಯೂ ಹೇಗಿದೆ, ಅವ್ರಿಗೆ ಫ್ರೆಶ್ ಟ್ರಾನ್ಸ್ಫರ್ ಮಾಡೋಕ್ಕೆ ಫಿಟ್ ಇದ್ದಾರಾ ಅಂತ ಅಸೆಸ್ ಮಾಡಿಬಿಟ್ಟು ಯಾರಿಗೆ ಫ್ರೆಶ್ ಟ್ರಾನ್ಸ್ಫರ್ ಮಾಡ್ಬೋದೋ 2 ರಿಂದ 3 ಭ್ರೂಣಗಳನ್ನ ಅದೇ ಸೈಕಲಲ್ಲಿ IVF ಎಲ್ಲ ಚಿಕಿತ್ಸೆ ಆದಮೇಲೆ 3 to 5 ಡೇಸ್ ಆದಮೇಲೆ ಟ್ರಾನ್ಸ್ಫರ್ ಮಾಡ್ತೀವಿ. ಸಪೋಸ್ ಈಸ್ಟ್ರೋಜನ್ ವ್ಯಾಲ್ಯೂ ತುಂಬ ಹೈ ಇದ್ದು, ಅಂಡಾಶಯಗಳು ತುಂಬ ದೊಡ್ಡದಾಗಿ
ತುಂಬ ಎಗ್ಸ್ ಸಿಕ್ಕಿದ್ರೆ ಫ್ರೀಸ್ ಮಾಡೋದು ಉತ್ತಮ. ಸೊ ಅಂಥ ಟೈಮಲ್ಲಿ ಎಂಬ್ರಿಯೋಸ್ನ ಫ್ರೀಸ್ ಮಾಡಿ 1 to 2 ಮೆನ್ಸ್ಟ್ರಿಯಲ್ ಸೈಕಲ್ಸ್ ಬ್ರೇಕ್ ಕೊಟ್ಟು ಅದಾದ್ಮೇಲೆ ಟ್ರಾನ್ಸ್ಫರ್ ಮಾಡ್ತೀವಿ. ಸೊ ಫ್ರೆಶ್ ಎಂಬ್ರಿಯೋ ಟ್ರಾನ್ಸ್ಫರ್ ಆಗ್ತಿರೋರಿಗೆ 1 ತಿಂಗಳಲ್ಲಿ ಟ್ರೀಟ್ಮೆಂಟ್ ಮುಗಿದು ರಿಸಲ್ಟ್ ಕೂಡ ಬರುತ್ತೆ. ಯಾರು ಫ್ರೋಸನ್ ಎಂಬ್ರಿಯೋ ಟ್ರಾನ್ಸ್ಫರ್ಗೆ ಹೋಗ್ತಾರೋ ಅವ್ರಿಗೆ 2 to 3 ಮಂತ್ಸ್ ಕಾಲ ಚಿಕಿತ್ಸೆ ನಡೆಯುತ್ತೆ. ಈ IVF ಟ್ರೀಟ್ಮೆಂಟ್ ತಗೋಬೇಕು ಅಂತ ಅಂದ್ಕೊಂಡ ತಕ್ಷಣ ಎಲ್ಲಾ ದಂಪತಿಗಳಿಗೂ ಬರುವಂತಹ ಒಂದು ಕ್ವೆಶನ್ ಅಂದ್ರೆ IVF ಟ್ರೀಟ್ಮೆಂಟ್ ಇಂದ ಜನಿಸಿದಂತಹ ಮಗು ಆರೋಗ್ಯವಾಗಿ ಇರತ್ತಾ ಅನ್ನುವಂಥದ್ದು. ಸೊ ಅದ್ರ ಬಗ್ಗೆ ಹೇಳೋದಾದ್ರೆ ಸೊ ಒಂದು ಅರ್ಥ ಮಾಡ್ಕೋಬೇಕು ಏನಂತಂದ್ರೆ ಎಂಥವ್ರಿಗೂ ಎಲ್ಲಾ ಕಪಲ್ಸ್ಗೂ 1 to 2% ಅಬ್ನಾರ್ಮಲ್ ಮಕ್ಕಳು ಹುಟ್ಟೋ ಚಾನ್ಸ್ ಇರುತ್ತೆ. ಸೊ ಅದು ಸೇಮ್ ನಿಮ್ಮ IVF ಚಿಕಿತ್ಸೆ ಅದೇ ಸೇಮ್ ಇನ್ಸಿಡೆನ್ಸ್ ಇರುತ್ತೆ. ಸೊ 1 to 2% ಚಾನ್ಸೇ ಇರುತ್ತೆ. ಸೊ IVF ಚಿಕಿತ್ಸೆ ಮಾಡೋದ್ರಿಂದ ಅಥವಾ ಇಕ್ಸಿ ಟ್ರೀಟ್ಮೆಂಟ್ ಮಾಡೋದ್ರಿಂದ ಅಥವಾ ಭ್ರೂಣಗಳನ್ನ ಆರ್ಟಿಫಿಷಿಯಲ್ ಆಗಿ ಲ್ಯಾಬಲ್ಲಿ ಬೆಳೆಸೋದ್ರಿಂದ ಪರ್ಸೆ ಯಾವುದೇ ಥರದ ತೊಂದರೆಗಳು ಕೂಡ ಜಾಸ್ತಿ ಆಗೋದಿಲ್ಲ. ಸೊ ಒಂದು ಅರ್ಥ ಮಾಡ್ಕೋಬೇಕು, ಈ IVF ಚಿಕಿತ್ಸೆ ಮಾಡ್ತಿರೋದೇ ಏನೋ ಬಲವಾದ ತೊಂದರೆ ಇರೋದ್ರಿಂದ ಅಥವಾ ಗಂಡ ಹೆಂಡತಿ ಏಜ್ ಬಹಳ ಅಡ್ವಾನ್ಸ್ ಆಗಿರುತ್ತೆ. ಸೊ ಅವ್ರ ಏಜ್ ರಿಲೇಟೆಡ್ ಪ್ರಾಬ್ಲಮ್ಸಿಂದ ಅನ್ಸ್ಬೋದೇನೋ ಇನ್ಸಿಡೆನ್ಸ್ ಜಾಸ್ತಿ ಆಗಿದೆ ಅಂತ. ಸೊ ಈಗ ಆಲ್ಮೋಸ್ಟ್ 40 ಇಯರ್ಸ್ ಆಗಿದೆ IVF ಟ್ರೀಟ್ಮೆಂಟ್ ಎಲ್ಲ ಸ್ಟಾರ್ಟ್ ಆಗಿ. ಸೊ ಹಲವಾರು ಮಕ್ಕಳು, ಮಿಲಿಯನ್ಸ್ ಆಫ್ ಮಕ್ಕಳು ಈಗ ಆಲ್ರೆಡಿ ಜನಿಸಿದ್ದಾರೆ. ಸೊ ಯಾರಿಗೂ ಕೂಡ ಆ ಥರ IVF ಚಿಕಿತ್ಸೆಯಿಂದನೇ ಅಬ್ನಾರ್ಮ್ಯಾಲಿಟಿ ಜಾಸ್ತಿ ಆಗಿದೆ ಅನ್ನೋದು ಅದೊಂದು ಮಿತ್. ಅದನ್ನು ತೆಗೆದು ಹಾಕ್ಬಿಡ್ಬೇಕು. IVF ಚಿಕಿತ್ಸೆ ಬಹಳ ಸೇಫ್ ಟ್ರೀಟ್ಮೆಂಟ್, ಮತ್ತು ಅದರಲ್ಲಿ ಹುಟ್ಟೋ ಮಕ್ಕಳು ಈ ಬೇರೆ ಮಕ್ಕಳು ಹೇಗಿರ್ತಾರೋ ಅದೇ ಥರ ನ್ಯಾಚುರಲ್ ಆಗಿ ಅಷ್ಟೇ ಆರೋಗ್ಯವಾಗಿರ್ತಾರೆ. ಈ IVF ಟ್ರೀಟ್ಮೆಂಟ್ ಅನ್ನೋದು ಮೆಡಿಕಲ್ ಪ್ರೊಸೀಜರ್ ಆಗಿರೋದ್ರಿಂದ ಹೆಣ್ಮಕ್ಳಿಗೆ ಈ ಟ್ರೀಟ್ಮೆಂಟ್ ತಗೊಂಡ್ ಆದ್ಮೇಲೆ ಯಾವುದೇ ರೀತಿಯ ಸೈಡ್ ಎಫೆಕ್ಟ್ಸ್ ಆಗೋದಿಲ್ವಾ? ಸೊ IVF ಚಿಕಿತ್ಸೆನಲ್ಲಿ ಏನಾಗುತ್ತೆ ಅಂತಂದರೆ ಹಾರ್ಮೋನ್ ಟ್ರೀಟ್ಮೆಂಟ್ಸ್, ಹಾರ್ಮೋನ್ ಟ್ಯಾಬ್ಲೆಟ್ಸ್, ಇಂಜೆಕ್ಷನ್ಸ್ ಎಲ್ಲ ಸ್ವಲ್ಪ ತಗೋಬೇಕಾಗುತ್ತೆ. ಸೊ ಆ ಕಾಸ್ಟ್ ನೋಡಿ ಅಥವಾ ಆ ಡ್ಯೂರೇಷನ್ ನೋಡಿ ಸುಮಾರು ಜನ ಅನ್ಕೊಂಡ್ಬಿಡ್ತಾರೆ ಇದರಿಂದ ಅವ್ರಿಗೆ ಕಿಡ್ನಿ ಮೇಲೋ ಅಥವಾ ಲಿವರ್ ಮೇಲೆ ಎಫೆಕ್ಟ್ ಆಗ್ಬೋದು ಅಥವಾ ಲಾಂಗ್ ಟರ್ಮಲ್ಲಿ ಕ್ಯಾನ್ಸರ್ ಬರುತ್ತೆ ಅಂತ. ಸೊ ಇದು ತಪ್ಪು ಅನುಭವ ಅದು. ಸೊ ಇಷ್ಟು ವರ್ಷ ಟ್ರೀಟ್ಮೆಂಟ್ ನಡೆದಿದ್ರು ಆ ಥರ ನಾವು ಯಾವುದೇ ಒಂದು ಸ್ಟಡಿ ಆಗಲಿ ಅದನ್ನು ತೋರಿಸಿಲ್ಲ. ಸೊ IVF ಟ್ರೀಟ್ಮೆಂಟಿಂದ ಲಾಂಗ್ ಟರ್ಮಲ್ಲಿ ಆ ಹೆಂಗ್ಸ್ಗೆ ಕ್ಯಾನ್ಸರ್ ಬರ್ಬೋದು ಅಥವಾ ಕಿಡ್ನಿ ಮೇಲೆ, ಲಿವರ್ ಮೇಲೆ ಎಫೆಕ್ಟ್ ಆಗ್ಬೋದು ಅಂತ. ಸೊ ಎಷ್ಟೋ ಜನ ಆಲ್ಮೋಸ್ಟ್ 3-6 IVFಸ್ವರೆಗೂ ಹೋಗ್ತಾರೆ. ಸೊ ನೀವು ಯಾವಾಗ ಇದು ಚಿಕಿತ್ಸೆನ IVF ಸೆಂಟರಲ್ಲಿ ಫರ್ಟಿಲಿಟಿ ಸ್ಪೆಷಲಿಸ್ಟ್ ಹತ್ರ ಮಾಡಿಸ್ಕೊತಾ ಇರ್ತಾರೋ ಡೆಫಿನೆಟ್ ಆಗಿ ನಿಮ್ಮ ಫಿಸಿಕಲ್ ಫಿಟ್ನೆಸ್ ನೋಡಿ, ನಿಮ್ದು ಏನು ರಿಸ್ಕ್ ಫ್ಯಾಕ್ಟರ್ಸ್ ಇದೆ ನೋಡಿ ಅವ್ರು ಸಜೆಸ್ಟ್ ಮಾಡ್ತಾರೆ ಹೊರತು ನಿಮ್ಮ ಆರೋಗ್ಯನ ಪಣಕ್ಕಿಟ್ಟು ಅದು IVF ಚಿಕಿತ್ಸೆ ಯಾರು ಕೂಡ ಮಾಡೋದಿಲ್ಲ. ಸೊ ಡೆಫಿನೆಟ್ ಆಗಿ IVF ಚಿಕಿತ್ಸೆ ಇರ್ಬೋದು ಅಥವಾ ಅದರಲ್ಲಿ ಇನ್ವಾಲ್ವ್ ಆಗಿರೋ ಹಾರ್ಮೋನ್ಸ್ ಇರ್ಬೋದು, ಡೆಫಿನೆಟ್ ಆಗಿ ಸೇಫ್ ಇರುತ್ತೆ. ಇನ್ನು ಈ IVF ಟ್ರೀಟ್ಮೆಂಟ್ಗೆ ಏಜ್ ಕೂಡ ಮ್ಯಾಟರ್ ಆಗುತ್ತೆ. ತುಂಬಾ ದಂಪತಿಗಳು ವಯಸ್ಸು ಆದ ನಂತರ ಮಗು ಮಾಡ್ಕೋಬೇಕು ಅನ್ನೋ ಆಸೆ ಇರುತ್ತೆ. ಸೊ ಹಾಗಾಗಿ ಪುರುಷರಾಗಿರ್ಬೋದು ಅಥವಾ ಮಹಿಳೆಯರಾಗಿರ್ಬೋದು ಏಜ್ ಲಿಮಿಟ್ಸ್ ಎಲ್ಲಿವರೆಗೂ ಇರುತ್ತೆ? ಸೊ ಗೌರ್ಮೆಂಟ್ ಸೆಟಪ್ ಮಾಡಿರೋ ರೂಲ್ಸ್ ಪ್ರಕಾರ ಹೆಂಗಸರು ಅಪ್ ಟು 50 ಇಯರ್ಸ್ವರೆಗೂ IVF ಚಿಕಿತ್ಸೆನ ತಗೋಬೋದು. ಇನ್ನು ಗಂಡಸರು ಅಪ್ ಟು 55 ಇಯರ್ಸ್ ತಗೋಬೋದು. ಸೊ ಇದರಲ್ಲಿ ಏನಂತಂದರೆ ಒಂದು IVF ಚಿಕಿತ್ಸೆ ಸಕ್ಸಸ್ ಆಗೋಕ್ಕೆ ಒನ್ ಆಫ್ ದ ಬಿಗ್ಗೆಸ್ಟ್ ಡಿಟರ್ಮಿನೆಂಟ್ ಏನಂತಂದರೆ ಈ ಗಂಡ ಹೆಂಡತಿ ಏಜ್. ಯಂಗ್ ಏಜಲ್ಲಿ ತೊಗೊಂಡ್ರೆ ಡೆಫಿನೆಟ್ ಆಗಿ ನಿಮ್ಮ ಮೊಟ್ಟೆಗಳಾಗಲಿ ಸ್ಪರ್ಮ್ಸ್ ಆಗಲಿ ಆರೋಗ್ಯವಾಗಿರುತ್ತೆ, ಒಳ್ಳೆ ಕ್ವಾಲಿಟಿ ಸಿಕ್ಕುತ್ತೆ, ಅದರಲ್ಲಿ ತೊಂದರೆಗಳಿರೋ ಚಾನ್ಸಸ್ ತುಂಬ ಕಡಿಮೆ ಇರುತ್ತೆ. ಸೊ ಹಾಗಾಗಿ ಒಳ್ಳೆ ಭ್ರೂಣ ಬಂದು ಅದರಲ್ಲಿ ಸಕ್ಸಸ್ ರೇಟ್ಸ್ ಕೂಡ ಜಾಸ್ತಿ ಆಗೋ ಚಾನ್ಸಸ್ ಇರುತ್ತೆ. ಸೊ ಏಜ್ ಆದಷ್ಟು ಸಕ್ಸಸ್ ರೇಟ್ಸ್ ಕಮ್ಮಿ ಆಗ್ತಾ ಹೋಗುತ್ತೆ. ಇನ್ನು ಹೆಂಗಸರಲ್ಲಿ 40-42 ಆದಮೇಲೆ ಡೋನರ್ ಪ್ರೋಗ್ರಾಮ್ಸ್ ಬೇಕಾಗೋ ಚಾನ್ಸಸ್ ಕೂಡ ಇರುತ್ತೆ. ಸೊ ಹಾಗಾಗಿ ನಿಮಗೆ ಮದುವೆ ಆಗ್ತಿದೆ, 1 ಇಯರ್ ಒಳಗಡೆ ಪ್ರೆಗ್ನೆನ್ಸಿ ಆಗ್ತಾ ಇಲ್ಲ ಅಂದರೆ ನೀವು ಫರ್ಟಿಲಿಟಿ ಸ್ಪೆಷಲಿಸ್ಟ್ನ ಕನ್ಸಲ್ಟ್ ಮಾಡಿ. ಕೆಲವ್ರಿಗೆ IVF ನಾನು ಆಗಲೇ ಹೇಳ್ದಂಗೆ ಡೈರೆಕ್ಟಾಗಿ ಅದೇ ಚಿಕಿತ್ಸೆ ಶುರು ಮಾಡಬೇಕಾಗಿರುತ್ತೆ. ಸೊ ಯಾವುದೇ ಹೆಸಿಟೆನ್ಸಿ ಇಲ್ದಲೆ ಸಣ್ಣ ಏಜಲ್ಲೇ ಇದನ್ನು ಮಾಡಿಕೊಂಡ್ರೆ ಸಕ್ಸಸ್ ರೇಟ್ಸ್ ಕೂಡ ಚೆನ್ನಾಗಿರುತ್ತೆ, ಆರೋಗ್ಯವಾದ ಮಗು ಕೂಡ ಹುಟ್ಟುತ್ತೆ, ಪ್ಲಸ್ ಡೋನರ್ ಪ್ರೋಗ್ರಾಮ್ಸು ಈ ಥರ ಎಲ್ಲ ಇದಕ್ಕೆ ಹೋಗೋ ನೀಡಿರೋದಿಲ್ಲ. ಇನ್ನು ಕೆಲವೊಬ್ರು ಮಹಿಳೆಯರಲ್ಲಿ ಗರ್ಭಕೋಶದಲ್ಲಿ ತೊಂದರೆ ಇರುತ್ತೆ, ಅಂಥವ್ರು ಕೂಡ IVF ಟ್ರೀಟ್ಮೆಂಟ್ ಅನ್ನ ಮಾಡ್ಕೊಳ್ಬಹುದಾ? ಹೌದು. ಸೊ ಗರ್ಭಕೋಶದಲ್ಲಿ ಯಾವ ರೀತಿ ತೊಂದರೆ ಇರುತ್ತೆ ಅನ್ನೋದನ್ನ ಮ್ಯಾಟ್ರ್ ಆಗುತ್ತೆ. ಸೊ ಫೈಬ್ರಾಯ್ಡ್ಸ್ ಇರ್ಬೋದು ಅಥವಾ ಅಡಿನೋಮೈಸಿಸ್ ಅಂದರೆ ಸ್ವಲ್ಪ ಗರ್ಭಚೀಲದಲ್ಲಿ ಸ್ವಲ್ಪ ಸ್ವೆಲ್ಲಿಂಗ್ ಎಲ್ಲ ಇರುತ್ತೆ. ಸೊ ಈ ಥರ ಎಲ್ಲ ಇದ್ರೆ ಲ್ಯಾಪ್ರೋಸ್ಕೋಪಿಕಲಿ ನಾವು ಅದನ್ನು ಟ್ಯಾಕಲ್ ಮಾಡಿ ಅದೇನು ಪ್ರಾಬ್ಲಮ್ಸ್ ಇದೆ ಅದನ್ನೆಲ್ಲ ತೆಗಿಬಹುದು. ಇನ್ನು ಕೆಲವ್ರಿಗೆ ಎಂಡೋಮೆಟ್ರಲ್ ಥಿಕ್ನೆಸ್ ಅನ್ನೋದು ಕಡಿಮೆ ಆಗಿರುತ್ತೆ. ಸೊ ಹಿಂದೆ ಎಲ್ಲ ಇದಿತ್ತು, ಫರ್ಟಿಲಿಟಿ ಟ್ರೀಟ್ಮೆಂಟ್ ತಗೋಬೇಕಾದ್ರೆ ಅಥವಾ ಮಕ್ಕಳಾಗ್ತಾ ಇಲ್ಲ ಅಂದರೆ ಬ್ಲೈಂಡ್ ಆಗಿ ಒಂದು DNC ಪ್ರೊಸೀಜರ್ ಅಂತ ಮಾಡಿಬಿಟ್ಟು ಬಯೋಪ್ಸಿ ಕಳಿಸಿ ಏನೂ ತೊಂದರೆ ಇಲ್ಲ ಈ ಥರ. ಸೊ ಈ DNC ಮಾಡಿಸ್ಕೋಬೇಕಾದ್ರೆ ತುಂಬ ಕ್ಯೂರೇಟ್ ಮಾಡಿಬಿಟ್ಟು ಗರ್ಭಕೋಶ ಲೈನಿಂಗ್ ಎಲ್ಲ ಕೆಲವ್ರಿಗೆ ಹಾಳಾಗಿರುತ್ತೆ.
ಸೊ ಹಾಗಾಗಿ ಅಂಥವ್ರಿಗೆ ಈಗ ಎಂಡೋಮೆಟ್ರಿಯಲ್ ರೀಜನರೇಷನ್ ಅಂತ ಬಂದಿದೆ. ಮತ್ತೆ ಇಂಡಿಯಾನಲ್ಲಿ TB ಕೂಡ ತುಂಬಾ ಕಾಮನ್. ಸೊ ಆ ಹೆಂಗಸಿಗೆ ಗೊತ್ತೇ ಆಗಿರಲ್ಲ TB ಬಂದಿದೆ ಅಂತ. ಸೊ ಅದು ಗರ್ಭಕೋಶನ ಮತ್ತೆ ಫೆಲೋಪಿಯನ್ ಟ್ಯೂಬ್ಸ್ನ ಮುಂಚೆನೆ ಅಫೆಕ್ಟ್ ಮಾಡಿಬಿಟ್ಟಿರುತ್ತೆ. ಸೊ ಅಂಥವ್ರಿಗೆ ಈ ಎಂಡೋಮೆಟ್ರಿಯಲ್ ಥಿಕ್ನೆಸ್ ತುಂಬಾ ಕಡಿಮೆ ಬರ್ತಾ ಇರುತ್ತೆ. ಸೊ ಈ ತರ ತೊಂದರೆ ಇದ್ರೂ IVF ಮಾಡಿಕೊಂಡು ಭ್ರೂಣ ಮಾಡಿ ಆ ಭ್ರೂಣ ಹಾಕೋದಕ್ಕಿಂತ ಮುಂಚೆ ರೀಜನರೇಷನ್ ಮೆಡಿಸಿನ್ ಅಂತ ಇದೆ. ಅಂದ್ರೆ ಆ ಗರ್ಭಕೋಶದೊಳಗಡೆ ಡ್ಯಾಮೇಜ್ ಆಗಿರೋ ಎಂಡೋಮೆಟ್ರಿಯಂನ ಗ್ರೋ ಮಾಡೋಕ್ಕೆ PRP ಪ್ರೊಸೀಜರ್ಸ್ ಅಂತ ಬಂದಿದೆ, BAPC ಪ್ರೊಸೀಜರ್ ಅಂತ ಬಂದಿದೆ. ಸೊ ಗ್ರೋತ್ ಫ್ಯಾಕ್ಟರ್ನ ಇಂಜೆಕ್ಟ್ ಮಾಡಿದಾಗ ಡೆಫಿನೆಟ್ ಆಗಿ ಒಳ್ಳೆ ಥಿಕ್ನೆಸ್ ಬಂದು ಅಂಥವ್ರಿಗೂ ಕೂಡ IVF ಅಲ್ಲಿ ಒಳ್ಳೆ ಸಕ್ಸಸ್ ರೇಟ್ಸ್ ಇರುತ್ತೆ. ಡಾಕ್ಟರ್, ಇನ್ನು ನೀವಾಗಲೇ ಹೇಳ್ತಾ ಇದ್ರಿ IVF ಟ್ರೀಟ್ಮೆಂಟ್, ಈಗ ಮೊದಲನೇ ಬಾರಿ IVF ಟ್ರೀಟ್ಮೆಂಟ್ ತೆಗೆದುಕೊಂಡ್ಮೇಲೆ ಇಫ್ ಇನ್ ಕೇಸ್ ಅದು ಫೇಲ್ಯೂರ್ ಆದ್ರೆ ಎರಡನೇ ಬಾರಿ ಮಾಡಿಸ್ಕೊಳ್ಬಹುದು IVF ಟ್ರೀಟ್ಮೆಂಟ್ ಅನ್ನ? ಸೊ ಡೆಫಿನೆಟ್ ಆಗಿ ಮಾಡಿಸ್ಕೋಬಹುದು. ಸೊ ನಾರ್ಮಲಿ ನಾವು ನಮ್ಮ ಸೆಂಟರಲ್ಲಿ ಹೇಗೆ ಮಾಡ್ತೀವಿ ಅಂದರೆ, ಸೊ ಪೇಷಂಟ್ದು ಮ್ಯಾರಿಡ್ ಲೈಫ್ ಏನಿದೆ, ಅವ್ರದ್ದು ಇನ್ಫರ್ಟಿಲಿಟಿ ಫ್ಯಾಕ್ಟರ್ಸ್ ಏನಿದೆ, ಅದು ಗಂಡಸಿನ ಇನ್ಫರ್ಟಿಲಿಟಿ ಫ್ಯಾಕ್ಟರ್ಸ್, ಹೆಂಗಸ್ರದ್ದು ಏನಿದೆ, ಅಷ್ಟು ವರ್ಷ ಅವ್ರು ತಗೊಂಡಿರೋ ಟ್ರೀಟ್ಮೆಂಟಲ್ಲಿ ಏನೇನು ಆಗಿತ್ತು, ಸೊ ಪಾಸಿಬಲ್ ರೀಸನ್ಸ್ ಇವ್ರಿಗೆ ಏನಕ್ಕೆ ಫೇಲ್ಯೂರ್ ಆಗಿರ್ಬೋದು, ಅದು ಹಿಂದಿನ IVF ಟ್ರೀಟ್ಮೆಂಟ್ ಇರ್ಬೋದು ಅಥವಾ IUI ಟ್ರೀಟ್ಮೆಂಟ್ಗಳು ಇರ್ಬೋದು, ಇದನ್ನ ಫಸ್ಟ್ ವರ್ಕಪ್ ಮಾಡಿ ಅದಾದ್ಮೇಲೆ ನಾವು ಒಂದು IVF ಟ್ರೀಟ್ಮೆಂಟ್ನ ಫಾರ್ಮುಲೇಟ್ ಮಾಡ್ತೀವಿ. ಸೊ ಎಲ್ಲರಿಗೂ ಒಂದೇ ಥರ ಮೊಟ್ಟೆ ತೆಗೆದು ಸ್ಪರ್ಮ್ನ ಕೂಡಿಸಿ ಭ್ರೂಣ ಹಾಕೋದ್ರಿಂದ ಪ್ರೆಗ್ನೆನ್ಸಿ ಆಗೋದಿಲ್ಲ. ಸೊ ಏನು ಇನ್ಫರ್ಟಿಲಿಟಿ ಪ್ರಾಬ್ಲಮ್ ಇದೆ ಅನ್ನೋದನ್ನ ಅಸೆಸ್ ಮಾಡಿ ಒಂದು ಟ್ರೀಟ್ಮೆಂಟ್ ಫಾರ್ಮುಲೇಟ್, ಅದರಲ್ಲಿ ಹಲವಾರು ಅಡ್ವಾನ್ಸ್ಡ್ ಟ್ರೀಟ್ಮೆಂಟ್ಸ್ ಕೂಡ ಆ್ಯಡ್ ಆಗಿರುತ್ತೆ. ಸೊ ಇದು ಫಾರ್ಮುಲೇಟ್ ಮಾಡಿ IVF ಚಿಕಿತ್ಸೆ ಹೋಗಿ ಪೇಷಂಟ್ ಕನ್ಸೀವ್ ಆಗಲಿಲ್ಲ ಅಂದರೆ ಫಸ್ಟ್ ಅಟೆಂಪ್ಟ್ ಏನಾದರೂ ಫೇಲ್ಯೂರ್ ಆದರೆ ಅದರ ನೆಕ್ಸ್ಟ್ ಇನ್ನೂ ಅಡ್ವಾನ್ಸ್ಡ್ ಟ್ರೀಟ್ಮೆಂಟ್ಸ್ ಇರುತ್ತೆ. ಸೊ ಭ್ರೂಣಗಳು ನಮ್ಮ ಲ್ಯಾಬಲ್ಲೇ ಬೆಳೆದು ಅದು ಹೇಗೆ ಬಿಹೇವ್ ಮಾಡ್ತು, ಅಲ್ಟಿಮೇಟ್ ಕ್ವಾಲಿಟಿ ಹೇಗಿತ್ತು, ಈ ಹೆಂಗಸಿಗೆ ಗರ್ಭಾಶಯದ ಒಳಗಡೆ ಎಂಡೋಮೆಟ್ರಿಯಲ್ ಥಿಕ್ನೆಸ್ ಹೇಗೆ ಬಂತು, ಏನು ಪಾಸಿಬಿಲಿಟಿಯಿಂದ ಇವ್ರಿಗೆ ಫೇಲ್ಯೂರ್ ಆಗಿರ್ಬೋದು ಅಂತ ನಾವು ರೀಅಸೆಸ್ ಮಾಡ್ತೀವಿ. ಸೊ ಈ ರೀಅಸೆಸ್ಮೆಂಟ್ ಟೆಸ್ಟಲ್ಲಿ ಕೆಲವು ಜನಕ್ಕೆ ಜೆನೆಟಿಕ್ ಟೆಸ್ಟ್ ಬೇಕಾಗ್ಬೋದು, ಏನಾದರೂ ಎಗ್ಗಲ್ಲಿ ಅಥವಾ ಸ್ಪರ್ಮಲ್ಲಿ ಅಥವಾ ಭ್ರೂಣಗಳಲ್ಲಿ ಏನಾದರೂ ತೊಂದರೆ ಇತ್ತಾ ಅಂತ ಅರ್ಥ ಮಾಡ್ಕೊಳ್ಳೋದಕ್ಕೆ. ಇನ್ನು ಕೆಲವ್ರಿಗೆ ಲೇಸರ್ ಟ್ರೀಟ್ಮೆಂಟ್ ಬೇಕಾಗ್ಬೋದು, ಇನ್ನು ಕೆಲವ್ರಿಗೆ ಬ್ಲಾಸ್ಟೋಸಿಸ್ ಟ್ರಾನ್ಸ್ಫರ್ ಬೇಕಾಗ್ಬೋದು. ಅಂದರೆ Day 3 ಟ್ರಾನ್ಸ್ಫರ್ ಫೇಲ್ ಆಗಿದ್ರೆ ಅದೇ ಭ್ರೂಣಗಳನ್ನ ಇನ್ನೂ ಅಡ್ವಾನ್ಸ್ಡ್ ಕಲ್ಚರ್ ಮಾಡಿ 2 more days ಟ್ರಾನ್ಸ್ಫರ್ ಮಾಡೋದು. ಇನ್ನು ಕೆಲವ್ರಿಗೆ ಇರಾ ಟೆಸ್ಟ್ ಅಂತ ಬೇಕಾಗುತ್ತೆ, ಎಂಡೋಮೆಟ್ರಿಯಲ್ ರೆಸೆಪ್ಟಿವಿಟಿ ಅರೇ ಅಂತ. ಸೊ ಈ ಟ್ರೀಟ್ಮೆಂಟ್ಸ್ ಆಫರ್ ಮಾಡಿದಾಗ ನಮಗೊಂದು ಪಿನ್ ಪಾಯಿಂಟ್ ಮಾಡ್ಬೋದು ಏನು ಪಾಸಿಬಿಲಿಟಿಗೆ ಅವ್ರಿಗೆ ಪ್ರೀವಿಯಸ್ IVF ಫೇಲ್ಯೂರ್ ಆಗಿದೆ ಅಂತ. ಸೊ ಈ ಟ್ರೀಟ್ಮೆಂಟ್ಸ್ನ ಅಳವಡಿಸ್ಕೊಟ್ಟಾಗ ಡೆಫಿನೆಟ್ ಆಗಿ ಸೆಕೆಂಡ್ ಅಟೆಂಪ್ಟ್ಗೆ ಮೋಸ್ಟ್ ಆಫ್ ದೋಸ್ ಪೇಷಂಟ್ಸ್ ಅವರು ಕನ್ಸೀವ್ ಆಗಿಬಿಡ್ತಾರೆ. ಸೊ ಹಾಗಾಗಿ ಒಂದು IVF ಈಗೇನಂತಂದರೆ ಒಂದು ಕಪಲ್ ಬಂದಾಗ ಎಲ್ಲ ಅಡ್ವಾನ್ಸ್ಡ್ ಟ್ರೀಟ್ಮೆಂಟು ಫಸ್ಟ್ ಅಟೆಂಪ್ಟ್ಗೆ ನಾವು ಯೂಶಲಿ ಆಫರ್ ಮಾಡೋದಿಲ್ಲ. ಸೊ ಅವರ ಹಿಂದಿನ ಇನ್ಫರ್ಟಿಲಿಟಿ ಟ್ರೀಟ್ಮೆಂಟ್ ಹೇಗಿತ್ತು ಅದನ್ನು ನೋಡಿಕೊಂಡು ನಾವು ಒಂದು ಫಾರ್ಮುಲೇಟ್ ಮಾಡ್ತೀವಿ. ಆಲ್ಮೋಸ್ಟ್ 65 to 70% ಆಫ್ ದ ಕಪಲ್ಸ್ ಫಸ್ಟ್ ಅಟೆಂಪ್ಟಲ್ಲೇ ಕನ್ಸೀವ್ ಆಗಿಬಿಡ್ತಾರೆ. ಸಪೋಸ್ ಆಗಲಿಲ್ಲ ಅಂದರೆ ಈ ಅಡ್ವಾನ್ಸ್ಡ್ ಟ್ರೀಟ್ಮೆಂಟ್ಸ್ನ ಆಫರ್ ಮಾಡಿ ಅವ್ರನ್ನ ರೀಅಸೆಸ್ ಮಾಡಿ ಸೆಕೆಂಡ್ ಅಟೆಂಪ್ಟ್ಗೆ ಟ್ರಾನ್ಸ್ಫರ್ ಕೊಟ್ಟಾಗ ಡೆಫಿನೆಟ್ ಆಗಿ ಸುಮಾರು ಈ ನೆಗೆಟಿವ್ ಬಂದಿರೋರು ಕೂಡ ಕನ್ಸೀವ್ ಆಗಿಬಿಡ್ತಾರೆ. ಇಫ್ ಇನ್ ಕೇಸ್ ಡಾಕ್ಟರ್ ಫಸ್ಟ್ ಅಟೆಂಪ್ಟ್ ಫೇಲ್ ಆಯಿತು, ಸೆಕೆಂಡ್ ಅಟೆಂಪ್ಟ್ ಫೇಲ್ ಆದರೆ ಎಷ್ಟು ಬಾರಿ IVF ಟ್ರೀಟ್ಮೆಂಟ್ ಅನ್ನು ತಗೊಳ್ಬಹುದು? ಸೊ ಆ ಥರ ಲಿಮಿಟ್ ಏನು ಇರೋದಿಲ್ಲ, ಲೈಕ್ 3 ಮಾಡ್ಬೋದು ಅಥವಾ 4 ಮಾಡಬಹುದು ಅಂತ. ಸೊ ಯೂಶಲಿ ಏನಾಗುತ್ತೆ ಅಂದರೆ ಪೇಷಂಟ್ಸು ಸಾಕಾಗ್ಬಿಡ್ತಾರೆ, ನೀವು ಫಿನಾನ್ಷಿಯಲ್ ಬರ್ಡನ್ ಕೂಡ ಮೈಂಡಲ್ಲಿ ಇಟ್ಕೋಬೇಕು. ಸೊ ಅವ್ರಿಗೆ ಜೊತೆಗೆ ಹೆಂಗಸರಿಗೆ ಏನು ರಿಸ್ಕ್ ಫ್ಯಾಕ್ಟರ್ಸ್ ಇದೆ, ಲೈಕ್ BP ಇರೋರ್ಗಾಗಲಿ ಅಥವಾ ಡಯಾಬಿಟೀಸ್ ಇರೋರಿಗೆ, ಏಜ್ ಅಡ್ವಾನ್ಸ್ ಆಗಿರೋರಿಗೆ, ಸೊ ನಾವು ರಿಪೀಟೆಡ್ ಆಗಿ IVF ಟ್ರೀಟ್ಮೆಂಟ್ಸ್ನ ಆಫರ್ ಮಾಡೋದಿಲ್ಲ. ಯೂಶಲಿ 1 or 2 IVF ಸೈಕಲ್ಸಲ್ಲೇ ನಮಗೆ ರಿಸಲ್ಟ್ ಸಿಗುತ್ತೆ. ಸೊ ಅದಾದಮೇಲೂ ಸಿಗ್ತಾ ಇಲ್ಲ ಅಂತಂದರೆ ಮೇ ಬಿ ಡೋನರ್ ಪ್ರೋಗ್ರಾಮ್ಸ್ ಆಫರ್ ಮಾಡ್ಬೋದು. ಡಿಪೆಂಡ್ಸ್ ಆಗುತ್ತೆ, ಅದು ಜನರಲೈಸ್ ಮಾಡಿ ಹೇಳೋದಕ್ಕಾಗಲ್ಲ ಒಂದು ಕಪಲ್ಗೆ ಇದನ್ನೇ ಟ್ರೀಟ್ಮೆಂಟ್ನ ಆಫರ್ ಮಾಡ್ತೀವಿ ಅಂತ. ಸೊ IVFಗೆ ಕೂಡ ಆ ಥರ ಲಿಮಿಟ್ ಇಲ್ಲ, ಇಷ್ಟೇ ಮಾಡಬೇಕು, ಇಷ್ಟರ ಒಳಗಡೆನೆ ಮಾಡಿದ್ರೆ ಸೇಫ್ ಇರುತ್ತೆ ಅಂತ. ಸೊ ಅವ್ರ ಜನರಲ್ ಹೆಲ್ತ್ ಕಂಡೀಷನ್ಸ್, ಅವ್ರ ರಿಸ್ಕ್ ಫ್ಯಾಕ್ಟರ್ಸ್ ನೋಡಿಕೊಂಡು ನಿಮ್ಮ ಫರ್ಟಿಲಿಟಿ ಸ್ಪೆಷಲಿಸ್ಟ್ ಜೊತೆ ಡಿಸ್ಕಸ್ ಮಾಡಬೇಕಾಗುತ್ತೆ ಎಲ್ಲಿವರೆಗೂ ಅಟೆಂಪ್ಟ್ ಕೊಡಬಹುದು ಅಂತ. ಇನ್ನು ಈ ಫಸ್ಟ್ ಅಟೆಂಪ್ಟ್ ಮೊದಲನೇ ಸಲ IVF ಟ್ರೀಟ್ಮೆಂಟ್ ಆಗಿ ಫೇಲ್ಯೂರ್ ಆದರೆ ಸೆಕೆಂಡ್ ಅಟೆಂಪ್ಟ್ ಹೋಗೋದಕ್ಕೆ ಎಷ್ಟು ದಿನಗಳ ಗ್ಯಾಪ್ ಇರಬೇಕು? ನಾರ್ಮಲಿ 1 menstrual cycle ಮಾತ್ರ ಬ್ರೇಕ್ ಬಿಡ್ತೀವಿ. ಸೊ ನಾವು ಅವರ ಪ್ರೀವಿಯಸ್ ಫೇಲ್ಯೂರ್ಗೆ ಕಾರಣಗಳನ್ನ ಹುಡುಕ್ಬೇಕಾದ್ರೆ ಕೆಲವು ಅಡ್ವಾನ್ಸ್ಡ್ ಟ್ರೀಟ್ಮೆಂಟ್ಸ್ ನಾನು ಹೇಳ್ದಂಗೆ ರೀಟೆಸ್ಟಿಂಗ್ ಬೇಕಾಗ್ಬೋದು, ಲೈಕ್ ಕ್ಯಾರಿಯೋಟೈಪ್ ಟೆಸ್ಟ್ ಇರ್ಬೋದು ಅಥವಾ ಇರಾ ಟೆಸ್ಟ್. ಕೆಲವ್ರಿಗೆ ಎಂಡೋಸ್ಕೋಪಿ ಪ್ರೊಸೀಜರ್ಸ್ ಬೇಕಾಗ್ಬೋದು, ಅದು ಲ್ಯಾಪ್ರೋಸ್ಕೋಪಿ ಇರ್ಬೋದು, ಹಿಸ್ಟ್ರೋಸ್ಕೋಪಿ. ಸೊ ನಾವು ನೆಕ್ಸ್ಟ್ ಅಟೆಂಪ್ಟ್ಗೆ ಟ್ರಾನ್ಸ್ಫರ್ ಮಾಡೋದಕ್ಕಿಂತ ಮುಂಚೆ ಏನೆಲ್ಲ ಟ್ರೀಟ್ಮೆಂಟ್ಸ್, ಅಡ್ವಾನ್ಸ್ ಟ್ರೀಟ್ಮೆಂಟ್ಸ್ನ ಆಫರ್ ಮಾಡಿರ್ತೀವೋ ಅದ್ರ ಮೇಲೆ ಡಿಪೆಂಡ್ ಆಗುತ್ತೆ ನೆಕ್ಸ್ಟ್ ಅಟೆಂಪ್ಟ್ ಯಾವಾಗ ಕೊಡಬಹುದು ಅಂತ. ಸೊ ನಾರ್ಮಲಿ ಏನು ಅಡ್ವಾನ್ಸ್ ಟ್ರೀಟ್ಮೆಂಟ್
ಟ್ರೀಟ್ಮೆಂಟ್ ಇಲ್ಲ ಅಂದರೆ 1 ಮೆನ್ಸ್ಟ್ರಿಯಲ್ ಗ್ಯಾಪ್ ಕೊಟ್ಬಿಟ್ಟು ಸೈಕಲ್ ಗ್ಯಾಪ್ ಕೊಟ್ಬಿಟ್ಟು ನೆಕ್ಸ್ಟ್ ಟ್ರಾನ್ಸ್ಫರ್ನ ಅಟೆಂಪ್ಟ್ ಮಾಡ್ಬೋದು. ಅಥವಾ ಮಧ್ಯದಲ್ಲಿ ಏನಾರ ಟೆಸ್ಟ್ ಬಾಕಿ ಇದ್ದರೆ ಅದನ್ನೆಲ್ಲ ಮುಗಿಸಿ ರಿಪೋರ್ಟ್ಸ್ ಬಂದ ಮೇಲೆ ಕಪಲ್ ಜೊತೆ ಡಿಸ್ಕಸ್ ಮಾಡಿಬಿಟ್ಟು ನೆಕ್ಸ್ಟ್ ಟ್ರಾನ್ಸ್ಫರ್ನ ಪ್ಲಾನ್ ಮಾಡ್ತೀವಿ. ಇನ್ನು ಡಾಕ್ಟರ್ IVF ಟ್ರೀಟ್ಮೆಂಟ್ ಜೊತೆಗೆ ದಂಪತಿಗಳಿಗೆ ಮೆಂಟಲ್ ಹೆಲ್ತ್ ಕೂಡ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಕೆಲವೊಂದು ಬಾರಿ ಮಹಿಳೆಯರು ಮಾನಸಿಕವಾಗಿ ಕುಗ್ಗೋಗ್ಬಿಟ್ಟಿರ್ತಾರೆ, ಮಕ್ಕಳು ಆಗ್ತಾ ಇರಲ್ಲ ಅನ್ನೋದು. ಸೊ IVF ಟ್ರೀಟ್ಮೆಂಟ್ ಜೊತೆಗೆ ಮಕ್ಕಳಾಗೋದಕ್ಕೆ ಮೆಂಟಲ್ ಹೆಲ್ತ್ ಎಷ್ಟು ಇಂಪಾರ್ಟೆಂಟ್ ಆಗುತ್ತೆ? ಸೊ ಈ IVF ಚಿಕಿತ್ಸೆ ಹೇಗೆ ಅಂದರೆ ಆಲ್ಮೋಸ್ಟ್ ನಾನು ಹೇಳ್ದಂಗೆ ಕೆಲವ್ರಿಗೆ 3 months ಹಿಡಿಸುತ್ತೆ. ಇನ್ನು ಕೆಲವ್ರಿಗೆ ಅವರ ಫರ್ಟಿಲಿಟಿ ಪ್ರಾಬ್ಲಮ್ಸಿಂದ ಅಥವಾ ಕೋಮಾರ್ಬಿಡ್ ಹೆಲ್ತ್ ಕಂಡೀಷನ್ಸಿಂದ ತುಂಬ ಪ್ರೊಲಾಂಗ್ ಆಗೋ ಚಾನ್ಸ್ ಕೂಡ ಇರುತ್ತೆ. ಇನ್ನು ಕೆಲವ್ರಿಗೆ ಫಸ್ಟ್ ಅಟೆಂಪ್ಟಲ್ಲಿ ಫೇಲ್ಯೂರ್ ಆಗುತ್ತೆ, ಸೊ ನೆಕ್ಸ್ಟ್ ಅಟೆಂಪ್ಟಿಗೆ ಪ್ರಿಪೇರ್ ಆಗಬೇಕು. ಸೊ ಈ ಥರ ಎಲ್ಲ ಇದ್ದಾಗ ತುಂಬ ರಿಪೀಟೆಡ್ ಆಗಿ ಸ್ಕ್ಯಾನ್ಸ್ ಮಾಡಿಸ್ಕೋಬೇಕು, ಹಾಸ್ಪಿಟಲಿಗೆ ಬರಬೇಕು, ತುಂಬ ಬ್ಲಡ್ ಟೆಸ್ಟ್ ಹೋಗ್ತಾ ಇರುತ್ತೆ, ಮೆಡಿಕೇಶನ್ಸ್ ತೊಗೊತಾ ಇರುತ್ತೆ. ಸೊ ಇದು ಫಿಸಿಕಲಿ ಪೇಷಂಟಿಗೆ ತುಂಬ ಡ್ರೈನಿಂಗ್ ಇರುತ್ತೆ, ಎಮೋಷ್ನಲಿ ಕೂಡ ಅಷ್ಟೇ ಡ್ರೈನಿಂಗ್ ಇರುತ್ತೆ. ಸೊ ನಾವು ನೋಡ್ದಂಗೆ ಮೆಂಟಲ್ ಹೆಲ್ತ್ ಅಷ್ಟೇ ಇಂಪಾರ್ಟೆಂಟ್. ಕೆಲವ್ರಿಗೆ ಈ ತುಂಬ ಸ್ಟ್ರೆಸ್ ತೊಗೊಂಡ್ಬಿಟ್ರೆ ಎಂಡೋಮೆಟ್ರಿಯಲ್ ಥಿಕ್ನೆಸ್ಸೇ ಚೆನ್ನಾಗಿ ಬರೋದಿಲ್ಲ ಅಥವಾ ಮೆನ್ಸ್ಟ್ರಿಯಲ್ ಸೈಕಲಲ್ಲಿ ಡಿಸ್ಟರ್ಬೆನ್ಸಸ್ ಆಗುತ್ತೆ. ಸೊ ಇದೇ ಒಂದು ಎಕ್ಸಾಂಪಲ್ ದಟ್ ಮೆಂಟಲ್ ಹೆಲ್ತ್ ಸ್ಟ್ರೆಸ್ ಫ್ರೀ ಎನ್ವಿರಾನ್ಮೆಂಟ್ ತುಂಬ ಇಂಪಾರ್ಟೆಂಟು. ಸೊ ಗಂಡ ಹೆಂಡತಿ ಬಂದು ಅದನ್ನು ಅವ್ರ ಟ್ರೀಟ್ಮೆಂಟ್ ಡ್ಯೂರೇಷನ್, ಅದರಲ್ಲಿ ಇನ್ವಾಲ್ವ್ ಆಗಿರೋ ಕಾಸ್ಟ್ ಮತ್ತು ಪಾಸಿಬಲ್ ಚಾನ್ಸಸ್ ಆಫ್ ಫೇಲ್ಯೂರ್, ಆ ಫೇಲ್ಯೂರ್ ಏನಕ್ಕಾಗುತ್ತೆ, ಅದಾದಮೇಲೆ ಅವ್ರಿಗೆ ಏನು ಟ್ರೀಟ್ಮೆಂಟ್ಸ್ ಇರುತ್ತೆ, ಇದೆಲ್ಲ ಒಂದು ಕೌನ್ಸಿಲರ್ ಜೊತೆ ಕೂತ್ಕೊಂಡು ಅದನ್ನು ಡಿಸ್ಕಸ್ ಮಾಡಬೇಕು. ಸೊ ನೀವು ಒನ್ಸ್ ಮೆಂಟಲಿ ಪ್ರಿಪೇರ್ ಆಗಿ ಒಳ್ಳೆ ಆಹಾರ ತೊಗೊಂಡು ಸ್ಟ್ರೆಸ್ ಫ್ರೀ ಎನ್ವಿರಾನ್ಮೆಂಟಲ್ಲಿ ಹಸ್ಬೆಂಡ್ ಆ್ಯಂಡ್ ವೈಫ್ ಒಬ್ರಿಗೊಬ್ರು ಸಪೋರ್ಟ್ ಮಾಡಿಕೊಂಡು IVF ಟ್ರೀಟ್ಮೆಂಟ್ನ ಸ್ಟಾರ್ಟ್ ಮಾಡಿದ್ರೆ ಡೆಫಿನೆಟಾಗಿ IVF ಜರ್ನಿ ತುಂಬ ಸ್ಮೂತ್ ಆಗಿರುತ್ತೆ. ಎಸ್ ಡಾಕ್ಟರ್, ಇನ್ನು ಇದರಲ್ಲಿ ಅಡ್ವಾನ್ಸ್ಡ್ ಇನ್ವೆಸ್ಟಿಗೇಷನ್ಸ್ ಯಾವ ರೀತಿ ಆಗಿರುತ್ತೆ IVF ಟ್ರೀಟ್ಮೆಂಟ್? ಸೊ ಬೇಸಿಕ್ ವರ್ಕಪ್ ಅಲ್ಲಿ ಜಸ್ಟ್ ಹಾರ್ಮೋನ್ ಟೆಸ್ಟ್ ಮತ್ತು ಫೆಲೋಪಿಯನ್ ಟ್ಯೂಬ್ ಟೆಸ್ಟಿಂಗ್ ಬರ್ಬೋದು, ಮತ್ತು IVF ಟ್ರೀಟ್ಮೆಂಟ್ಸ್ನ ಸ್ಟಾರ್ಟ್ ಮಾಡ್ತೀವಿ. ಸೊ ಅಡ್ವಾನ್ಸ್ಡಲ್ಲಿ ನಾನು ಆಗಲೇ ಹೇಳ್ದಂಗೆ ನಾರ್ಮಲಿ ಫಸ್ಟ್ ಅಟೆಂಪ್ಟ್ಗೆ ನಾವು ಅಡ್ವಾನ್ಸ್ಡ್ ಟ್ರೀಟ್ಮೆಂಟ್ನ ಆಫರ್ ಮಾಡಲ್ಲ. ಸೊ ನಮ್ಮದು ಟರ್ಷಿಯರಿ ಸೆಂಟರ್ ಆಗಿರೋದ್ರಿಂದ ತುಂಬ ಪೇಷಂಟ್ಸು ಆಲ್ರೆಡಿ ಫೇಲ್ ಆಗಿಬಿಟ್ಟು ಬರ್ತಾರೆ. ಸೊ ಅವರು ಪ್ರೀವಿಯಸ್ ಎಂಬ್ರಿಯಾಲಜಿ ರೆಕಾರ್ಡ್ ಅಥವಾ ಅವ್ರ IVF ರೆಕಾರ್ಡ್ ನೋಡಿದಾಗ ನಮಗೊಂದು ಐಡಿಯಾ ಸಿಗುತ್ತೆ ಇವರು ಯಾವ ಪಾಸಿಬಿಲಿಟಿಯಿಂದ ಫೇಲ್ಯೂರ್ ಆಗಿರ್ಬೋದಂತ. ಸೊ ಅದ್ರ ಮೇಲೆ ನಾವು ಅಡ್ವಾನ್ಸ್ಡ್ ಟ್ರೀಟ್ಮೆಂಟ್ಸ್ನ ಆಫರ್ ಮಾಡ್ತೀವಿ. ಸೊ ಈ ಅಡ್ವಾನ್ಸ್ಡ್ ಟ್ರೀಟ್ಮೆಂಟ್ ಬಂದು ICSI ಟ್ರೀಟ್ಮೆಂಟ್ ಅಂತ ಬಂದಿದೆ, ಅಂದರೆ ಇಂಟ್ರಾಸೈಟೋಪ್ಲಾಸ್ಮಿಕ್ ಸ್ಪರ್ಮ್ ಇಂಜೆಕ್ಷನ್ ಅಂತ. ಸೊ ಡೆಫಿನೆಟ್ ಆಗಿ ಇದರಲ್ಲಿ ಫರ್ಟಿಲೈಸೇಷನ್ ರೇಟ್ಸ್, ಎಂಬ್ರಿಯೋ ಕ್ವಾಲಿಟಿ ಇಂಪ್ರೂವ್ ಆಗುತ್ತೆ. ಇನ್ನು ಪೇಷಂಟ್ಸ್ಗೆ ಇದು ಎಜಾಕ್ಯುಲೇಟ್ ಸ್ಪರ್ಮ್ಸ್ ಕ್ವಾಲಿಟಿ ತುಂಬ ಅಂದರೆ ಪುವರ್ ಇರುತ್ತೆ, DNA ಫ್ರಾಗ್ಮೆಂಟೇಷನ್ ಇಂಡೆಕ್ಸ್ ಅಂತ ತುಂಬ ಹೈ ಇರುತ್ತೆ. ಸೊ ಇಂಥವ್ರಿಗೆ ಸರ್ಜಿಕಲಿ ಸ್ಪರ್ಮ್ಸ್ನ ರಿಟ್ರೀವ್ ಮಾಡಿ ಅದನ್ನು IVF ಟ್ರೀಟ್ಮೆಂಟ್ಗೆ ಯೂಸ್ ಮಾಡಿದ್ರೆ ಡೆಫಿನೆಟ್ ಆಗಿ ಎಂಬ್ರಿಯೋ ಕ್ವಾಲಿಟಿ ಕೂಡ ಚೆನ್ನಾಗಿ ಬರುತ್ತೆ. ಮತ್ತು ಬ್ಲಾಸ್ಟೋಸಿಸ್ಟ್ ಕಲ್ಚರ್ ಅಂತ ಬಂದಿದೆ, ಈಗೆಲ್ಲ Day 3 ಇಂದ ಶಿಫ್ಟ್ ಆಗಿದ್ದೀವಿ Day 5ಗೆ. ಸೊ ಆ Day 5 ಎಂಬ್ರಿಯೋಸು ಹೈಲಿ ಸೆಲೆಕ್ಟೆಡ್ ಎಂಬ್ರಿಯೋ, ಅದು ಆಲ್ರೆಡಿ ಏನು Day 3 ಇದನ್ನು ಪಾಸ್ ಮಾಡಬೇಕು ಅದು ಪಾಸ್ ಮಾಡಿ ಅದು ಅಡ್ವಾನ್ಸ್ಡ್ ಸ್ಟೇಜಿಗೆ ಹೋಗಿರುತ್ತೆ. ಸೊ ಡೆಫಿನೆಟಾಗಿ ಅಂಥ ಭ್ರೂಣಕ್ಕೆ ಇಂಪ್ಲಾಂಟೇಷನ್ ಪೊಟೆನ್ಷಿಯಲ್ ಜಾಸ್ತಿ ಇರುತ್ತೆ. ಸೊ ಈ ಬ್ಲಾಸ್ಟೋಸಿಸ್ ಟ್ರೀಟ್ಮೆಂಟ್ ಇದೆ ನಮ್ಮಲ್ಲಿ, ಪ್ಲಸ್ ಲೇಸರ್ ಅಸಿಸ್ಟೆಡ್ ಹ್ಯಾಚಿಂಗ್ ಅಂತಿದೆ. ಇನ್ನು ಜೆನೆಟಿಕ್ ಪ್ರಾಬ್ಲಮ್ಸ್ ಇರೋರಿಗೆ ಅಥವಾ ರಿಪೀಟೆಡ್ ಫೇಲ್ಯೂರ್ಸ್ ಆಗಿರೋರಿಗೆ, ರಿಪೀಟೆಡ್ ಅಬಾರ್ಷನ್ ಆಗಿರೋರಿಗೆ PGT ಅಂತ ಮಾಡ್ತೀವಿ, ಅಂದರೆ ಭ್ರೂಣನ ಟೆಸ್ಟ್ ಮಾಡಿಬಿಟ್ಟು ಆಮೇಲೆ ಹೆಂಗಸೊಳಗಡೆ ಟ್ರಾನ್ಸ್ಫರ್ ಮಾಡ್ತೀವಿ. ಸೊ ದಟ್ ಅಬಾರ್ಷನ್ ರಿಸ್ಕ್ ಕಡಿಮೆ ಆಗುತ್ತೆ, IVF ಸಕ್ಸಸ್ ರೇಟ್ಸ್ ಕೂಡ ಜಾಸ್ತಿ ಆಗುತ್ತೆ. ಸೊ ಇದೆಲ್ಲ ನಮ್ಮಲ್ಲಿರೋ ಅಡ್ವಾನ್ಸ್ಡ್ ಟ್ರೀಟ್ಮೆಂಟ್. ಇನ್ನು ಸ್ಪರ್ಮ್ ಸೆಲೆಕ್ಷನ್ ಕೂಡ IVF ಟ್ರೀಟ್ಮೆಂಟ್ಗೆ ಅಷ್ಟೇ ಇಂಪಾರ್ಟೆಂಟ್. ಜಸ್ಟ್ ಎಜಾಕ್ಯುಲೇಟಲ್ಲಿ ಬಂದಿರೋ ಸ್ಪರ್ಮ್ಸ್ನ ತೊಗೊಂಡು IVF ಮಾಡೋದ್ರಿಂದ ಎಂಬ್ರಿಯೋ ಕ್ವಾಲಿಟಿ ಪುವರ್ ಬರ್ಬೋದು. ಸೊ ಸ್ಪರ್ಮ್ ಸೆಲೆಕ್ಷನ್ಗೆ ಮ್ಯಾಕ್ಸ್ ಪ್ರೋಸೆಸ್ ಅಂದರೆ ಮ್ಯಾಗ್ನೆಟಿಕ್ ಸೆಲ್ ಸಾರ್ಟಿಂಗ್ ಅಂತ ಬಂದಿದೆ, ಸರ್ಜಿಕಲಿ ರಿಟ್ರೀವ್ಡ್ ಸ್ಪರ್ಮ್ಸ್ ಬಂದಿದೆ. ಇನ್ನು ಸ್ಪರ್ಮ್ಸ್ಗೆ ಹಲವಾರು ಟ್ರೀಟ್ಮೆಂಟ್ ಇದೆ. ಆ ಟ್ರೀಟೆಡ್ ಸ್ಪರ್ಮ್ಸ್ನ IVF ಟ್ರೀಟ್ಮೆಂಟ್ಗೆ ಯೂಸ್ ಮಾಡಿದ್ರೆ ಡೆಫಿನೆಟಾಗಿ ಡ್ರಾಸ್ಟಿಕ್ ಚೇಂಜಸ್ ಆಗುತ್ತೆ ಎಂಬ್ರಿಯೋ ಕ್ವಾಲಿಟಿನಲ್ಲಿ, ಹಾಗೆ ಸಕ್ಸಸ್ ರೇಟ್ಸ್ ಕೂಡ ಇಂಪ್ರೂವ್ ಆಗುತ್ತೆ. ಇನ್ನು IVF ಟ್ರೀಟ್ಮೆಂಟ್ ಆದಮೇಲೆ ಮಹಿಳೆಯರಿಗೆ ಬೆಡ್ ರೆಸ್ಟ್ ಅವಶ್ಯಕತೆ ಇದೆಯಾ? ಇದು ಅಗೇನ್ ಮಿತ್. ಇದು IVF ಟ್ರೀಟ್ಮೆಂಟಲ್ಲಿ ಮನೆಯಿಂದ ಆಚೆ ಹೋಗಬಾರ್ದು, ಯಾವಾಗಲೂ ಬೆಡ್ ಮೇಲೆ ಮಲಗಿರಬೇಕು, ಏನು ಇದು ಕೆಲಸ ಮಾಡಬಾರ್ದು ಅನ್ನೋದು. ಸೊ ಅದು ಒಂದು ಮಿತ್. ಒಂದು ಪೇಷಂಟ್ ಟ್ರೀಟ್ಮೆಂಟ್ ಗೋ ಆಗಬೇಕಾದ್ರೆ ಸರ್ಕ್ಯುಲೇಷನ್ ಕೂಡ ಅಷ್ಟೇ ಇಂಪಾರ್ಟೆಂಟ್. ಪೇಷಂಟ್ಸ್ ತುಂಬ ಹಾರ್ಮೋನ್ಸ್ ಎಲ್ಲ ತೊಗೊತಾ ಇರ್ತಾರೆ. ಸೊ ಮೈಯಲ್ಲಿ ರಕ್ತ ಹೆಪ್ಪುಗಟ್ಟೋ ಚಾನ್ಸ್ ಎಲ್ಲ ಇರುತ್ತೆ. ಸೊ ಇವ್ರು ಈ ಥರ ಬೆಡ್ ರೆಸ್ಟ್ ತೊಗೊಂಡ್ರೆ ಅದು ವರ್ಸ್ಟ್ ಆಗೋ ಚಾನ್ಸಸ್ ಇರುತ್ತೆ. ಸೊ IVF ಟ್ರೀಟ್ಮೆಂಟಲ್ಲಿ ಏನಂತಂದರೆ ನಾವೊಂದು ಕೆಲವು ಇನ್ಸ್ಟ್ರಕ್ಷನ್ಸ್ ಕೊಡ್ತಿರ್ತೀವಿ, ಅದು ಡಯಟ್ ಇರ್ಬೋದು, ಎಕ್ಸಸೈಸ್ ಇನ್ಸ್ಟ್ರಕ್ಷನ್ ಇರ್ಬೋದು, ಮತ್ತು ಯಾವ ಥರ ಕೆಲಸಗಳನ್ನ ಮಾಡಬಹುದು ಅಂತ. ಸೊ ನಾರ್ಮಲಿ ಸಣ್ಣ ಪುಟ್ಟ ಮನೆಯಲ್ಲಿರೋ ಆ್ಯಕ್ಟಿವಿಟೀಸು ಅಥವಾ ಅವ್ರು ವರ್ಕ್ ಫ್ರಮ್ ಹೋಮ್ ಇದ್ದರೆ ಅಥವಾ ಸಣ್ಣ ಪುಟ್ಟ ಡಿಸ್ಟೆನ್ಸಲ್ಲಿ ಟ್ರಾವೆಲ್ ಮಾಡಿಕೊಂಡು
ಅವ್ರ ಇದನ್ನ ಕೆಲಸ ಕೂಡ ಮುಂದುವರಿಸ್ಬೋದು. ಬೆಡ್ ರೆಸ್ಟ್ IVF ಚಿಕಿತ್ಸೆಗೆ ಬೇಕಾಗೋದಿಲ್ಲ, ಅದು ಕಂಪ್ಲೀಟ್ ಮಿತ್ ಅದು. ಇನ್ನು ಡಾಕ್ಟರ್, ಕೆಲವೊಂದು ಬಾರಿ ತುಂಬಾ ದೂರದ ಊರಿನಿಂದ ಬಂದಿರ್ತಾರೆ ಟ್ರೀಟ್ಮೆಂಟ್ ತಗೊಳ್ಳೋದಕ್ಕೆ, ಅವ್ರಿಗೆ ಗರ್ಭಗುಡಿಯಲ್ಲಿ ಯಾವ ರೀತಿ ಫೆಸಿಲಿಟೀಸ್ ಇದೆ? ಸೊ ಈಗ ನಮ್ಮಲ್ಲಿ ಔಟ್ಸೈಡ್ ಇಂದನೂ ಬೇರೆ ಸಿಟೀಸ್ ಇಂದನೂ ಬಂದು ಟ್ರೀಟ್ಮೆಂಟ್ ತಗೊಂತಾರೆ. ಸೊ ಅಂಥವ್ರಿಗೆ ನಮ್ಮ ಹಾಸ್ಪಿಟಲ್ಸ್ ಹತ್ರ ತುಂಬ PG ಫೆಸಿಲಿಟಿ ಇರುತ್ತೆ. ಸೊ ದಟ್ ವಾಕಬಲ್ ಡಿಸ್ಟೆನ್ಸಲ್ಲೇ ಬಂದು ಅವ್ರು ಅಲ್ಲೇ ಉಳ್ಕೊಂಡು IVF ಚಿಕಿತ್ಸೆನ ತಗೊತಾರೆ. ಮತ್ತು ನಮ್ಮಲ್ಲಿ IPL ಸರ್ವಿಸಸ್ ಅಂತಿದೆ, ಅಂದರೆ ಇಂಜೆಕ್ಷನ್ ಆಗಿರ್ಬೋದು, ಮೆಡಿಕೇಶನ್ ಆಗಿರ್ಬೋದು, ಅಥವಾ ಬ್ಲಡ್ ಟೆಸ್ಟ್ ಆಗಿರ್ಬೋದು, ಅವ್ರ ಮನೆಯಿಂದನೇ ಕಲೆಕ್ಟ್ ಮಾಡಿಕೊಂಡು ಹಾಸ್ಪಿಟ್ಲಿಗೆ ಬಂದು ಫರ್ಟಿಲಿಟಿ ಸ್ಪೆಷಲಿಸ್ಟ್ ಹತ್ರ ಟ್ರೀಟ್ಮೆಂಟ್ನ ತಗೋಬೋದು. ಸೊ ಓನ್ಲಿ ಸ್ಕ್ಯಾನ್ಸ್ ಇದ್ದಿನ ಮಾತ್ರ ಅವ್ರ ಸೆಂಟರಿಗೆ ಬರಬೇಕಾಗುತ್ತೆ, ಬಾಕಿ ದಿನ ಅವ್ರ ಮನೆಯಿಂದನೇ ಅದನ್ನು ಮುಂದುವರಿಸ್ಬೋದು. ಬಟ್ ಅಗೇನ್ ಇದೆಲ್ಲ ತುಂಬ ಸೂಪರ್ವಿಷನ್ ಅಲ್ಲಿ ನಡೆಯುತ್ತೆ. ಸೊ ಹಾಗಂತ ಸೆಲ್ಫ್ ಅಡ್ಮಿನಿಸ್ಟ್ರೇಷನ್ ಇದೆಲ್ಲ ನಾವು ಬಿಡೋದಿಲ್ಲ. ಸೊ ಅಂಡರ್ ಸೂಪರ್ವಿಷನ್ ಇದೆಲ್ಲ ನಾವು ಮನೆಯಲ್ಲೇ ಮಾಡ್ಕೋಬಹುದು ಕೆಲವೊಂದು. ಇನ್ನು IVF ಟ್ರೀಟ್ಮೆಂಟ್ ಬಗ್ಗೆ ತುಂಬಾ ಜನರಿಗೆ ಸರಿಯಾದ ಮಾಹಿತಿ ಇಲ್ಲ, ಇವತ್ತಿಗೂ ಮಾಹಿತಿ ಇಲ್ಲ, ಜೊತೆಗೆ ತುಂಬಾ ಭಯ ಇದೆ ಇದು ಹೇಗ್ ವರ್ಕ್ ಆಗುತ್ತೆ ಅನ್ನೋದಕ್ಕೆ. ಸೊ ಅಂತವ್ರಿಗೆ ಮಾಹಿತಿಯನ್ನ ತಿಳಿಸ್ಕೊಡೋದಕ್ಕೆ ನೀವು ಫ್ರೀ ಕ್ಯಾಂಪ್ ಕೂಡ ಮಾಡ್ತಾ ಇದ್ದೀರಾ ಗರ್ಭಗುಡಿ IVF ಸೆಂಟರ್ ಇಂದ. ಸೊ ಕ್ಯಾಂಪ್ ಬಗ್ಗೆ ಹೇಳೋದಾದ್ರೆ, ಸೊ ಸುಮಾರು ಜನಕ್ಕೆ ಎಸ್ಪೆಷಲಿ ಸೆಕೆಂಡ್ ಟೈರ್ ಸಿಟೀಸ್ ಅಲ್ಲಿ ಅವರು ಮುಂದೆ ಬರೋದಕ್ಕೇನೆ ತುಂಬ ಹೆದರ್ಕೊಂತಾರೆ. ದೊಡ್ಡ ಹಾಸ್ಪಿಟ್ಲ್ ಇರುತ್ತೆ, ಲ್ಯಾಂಗ್ವೇಜ್ ಬ್ಯಾರಿಯರ್ ಇರ್ಬೋದು ನಮಗೆ, ಅಥವಾ ನಮಗೆ ಸರಿಯಾಗಿ ಕೋಆಪ್ರೇಷನ್ ಸಿಗ್ದಲೇ ಹೋಗ್ಬೋದು, ಮತ್ತು ಟ್ರೀಟ್ಮೆಂಟ್ ತುಂಬ ಕಾಸ್ಟ್ಲಿ, ಇದೆಲ್ಲ ಅವ್ರ ತಲೆನಲ್ಲಿ ಇಟ್ಕೊಂಡು ಎಷ್ಟೋ ಜನ ಅವ್ರ ಕೈಲಿ ಅಫೋರ್ಡ್ ಮಾಡೋಕ್ಕಿದ್ರೂ ಅವರು IVF ಟ್ರೀಟ್ಮೆಂಟ್ವರೆಗೂ ಬರೋದಿಲ್ಲ. ಮತ್ತು ಸುಮಾರು ಜನಕ್ಕೆ ಮಾಹಿತಿನೇ ಇರಲ್ಲ ಇದೊಂಥರ ಒಂದು ಟ್ರೀಟ್ಮೆಂಟ್ ಇದೆ, ಇದರಲ್ಲಿ ಮೋಸ್ಟ್ ಆಫ್ ದ ಜನಕ್ಕೆ ಮಕ್ಕಳಾಗುತ್ತೆ ಅಂತ. ಸೊ ನಾವು ಪೀರಿಯಾಡಿಕಲಿ ಏನು ಮಾಡ್ತೀವಿ ಅಂತಂದರೆ ಗರ್ಭಗುಡಿನಲ್ಲಿ ಬೇರೆ ಬೇರೆ ಸಿಟೀಸಲ್ಲಿ, ಬ್ಯಾಂಗ್ಳೂರಿಂದ ಆಚೆ, ಕರ್ನಾಟಕದಿಂದ ಆಚೆ ಫ್ರೀ ಕ್ಯಾಂಪ್ಸ್ನ ಮಾಡ್ತೀವಿ. ಅಲ್ಲಿ ಪೇಷಂಟ್ದು ಇನ್ಫರ್ಟಿಲಿಟಿ ಪ್ರೀವಿಯಸ್ ರೆಕಾರ್ಡ್ಸ್ ಎಲ್ಲ ನೋಡಿ ಅವರಿಗೆ ಪಾಸಿಬಲ್ ಏನು ಟ್ರೀಟ್ಮೆಂಟ್ ಬೇಕಾಗುತ್ತೆ, ಅದ್ರ ಕಾಸ್ಟ್ ಏನಾಗುತ್ತೆ, ಅದರದ್ದು ಪ್ರೊಸೀಜರ್ ಹೇಗಿರುತ್ತೆ, ಸಕ್ಸಸ್ ರೇಟ್ಸ್ ಹೇಗಿರುತ್ತೆ ಅನ್ನೋದೊಂದು ಫ್ರೀ ಕೌನ್ಸಿಲಿಂಗ್ ಕೊಡ್ತೀವಿ. ಸೊ ಈ ಮಂತ್ 30th ಅನಂತಪುರಲ್ಲಿ ಮಾಡ್ತಾ ಇದ್ದೀವಿ. ಸೊ ನೆಕ್ಸ್ಟ್ ಮಂತ್ October 20th ಚಿತ್ತೂರಲ್ಲಿ. ಸೊ ಇದೆರಡು ಔಟ್ ಆಫ್ ಕರ್ನಾಟಕ ಮಾಡ್ತಾ ಇರೋದು. ಇನ್ನು ಲೋಕಲಿ ಹೊಸಕೋಟೆನಲ್ಲಿ ಮತ್ತು ಇದರಲ್ಲೆಲ್ಲ ನಮ್ದು ಕ್ಯಾಂಪ್ಸ್ ಇರುತ್ತೆ. ಸೊ ನಿಮ್ಗೆ ಏನೇ ಮಾಹಿತಿ ಬೇಕಂದ್ರೆ ನಮ್ಮ ವೆಬ್ಸೈಟಲ್ಲಿ, ಸೋಷಿಯಲ್ ಮೀಡಿಯಾ ಹ್ಯಾಂಡಲ್ಸಲ್ಲಿ ಸಿಗುತ್ತೆ. ಎಸ್ ಡಾಕ್ಟರ್, ಇವತ್ತಿನ ನಮ್ಮ ಕಾರ್ಯಕ್ರಮಕ್ಕೆ ಬಂದು IVF ಟ್ರೀಟ್ಮೆಂಟ್ ಬಗ್ಗೆ ಸಾಕಷ್ಟು ಮಾಹಿತಿಯನ್ನು ತಿಳಿಸ್ಕೊಡಿದ್ದಕ್ಕಾಗಿ ಧನ್ಯವಾದಗಳು. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು. ವೀಕ್ಷಕರೇ, ನಿಮಗೂ ಕೂಡ ಗರ್ಭಧಾರಣೆಯ ಸಮಸ್ಯೆ ಇದ್ರೆ ಅಥವಾ IVF ಟ್ರೀಟ್ಮೆಂಟ್ ಅನ್ನು ತೆಗೆದುಕೊಳ್ಬೇಕು ಅನ್ನೋದಿದ್ರೆ ನೀವು ಕೂಡ ಗರ್ಭಗುಡಿ IVF ಸೆಂಟರ್ಗೆ ವಿಸಿಟ್ ಮಾಡಿ ಚಿಕಿತ್ಸೆಯನ್ನ ಪಡ್ಕೊಳ್ಬಹುದು. ಹಾಗಾದ್ರೆ ಗರ್ಭಗುಡಿ IVF ಸೆಂಟರ್ ಎಲ್ಲೆಲ್ಲಿದೆ ಅನ್ನೋದನ್ನ ನೋಡೋದಾದ್ರೆ, ಗರ್ಭಗುಡಿ IVF ಸೆಂಟರ್ ಬ್ಯಾಂಗ್ಳೂರ್ನಲ್ಲಿ ಹನುಮಂತ್ ನಗರಲ್ಲಿ ಒಂದು ಬ್ರಾಂಚ್ ಇದೆ, ಜೊತೆಗೆ ಜಯನಗರ್, ಎಲೆಕ್ಟ್ರಾನಿಕ್ ಸಿಟಿ, ಮಾರಥಹಳ್ಳಿ ಹಾಗೂ ಕಲ್ಯಾಣ್ ನಗರಲ್ಲಿ ಬ್ರಾಂಚಸ್ ಇದೆ. ನೀವು ಫೋನ್ ನಂಬರ್ ಕೂಡ ನೋಟ್ ಮಾಡ್ಕೊಳ್ಬಹುದು, 8880000909. ಇನ್ನೊಂದು ನಂಬರ್ 9148499992, ಮತ್ತೊಂದು ನಂಬರ್ 9741671113.